ನಮ್ಮ ಮುಖಂಡರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ, ನಮ್ಮ ಮುಖಂಡರಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನ ಈ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ನಾವು ಯಾವ ರೀತಿ ಸಹಿಸ್ಕೊಳ್ಳೋದು ಅಂತೇಳಿ ಸ್ಪಷ್ಟವಾಗಿ SP ಸಾಹೇಬರಿಗೆ ತಿಳಿಸಿದ್ದೇವೆ. ಇದು ದ್ವೇಷದ ರಾಜಕಾರಣ. ಯಾರೊಬ್ರು ಪ್ರಬಲವಾಗಿ ನಮ್ಮ ಪರವಾಗಿ ಹೋರಾಟ ಮಾಡ್ತಾರೆ, ನಮ್ಮ ಪರವಾಗಿ ಸಂಘಟನೆ ಮಾಡ್ತಾರೆ, ಅವ್ರನ್ನ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಕೈಯಲ್ಲಿಟ್ಕೊಂಡು ಅವರ ಕೈಗೊಂಬೆಯಂತೆ ಅವರನ್ನ ಅವ್ರ ಕೈಯಲ್ಲಿ ತೊಂದರೆ ಕೊಡಿಸುವಂತ ಕೆಲಸ ಇವತ್ತು ಇತ್ತೀಚಿನ ದಿನದಲ್ಲಿ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ನಾಯಕರುಗಳು ಮಾಡ್ತಾ ಇರ್ತಕ್ಕಂಥ ದ್ವೇಷದ ರಾಜಕಾರಣ. ನಾವು ಅಧಿಕಾರದಲ್ಲಿದ್ವಿ. ನಾನು ಶಾಸಕನಾಗಿ ಆಡಳಿತ ಮಾಡಿದ್ದೀನಿ. 2 ಬಾರಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಕೂಡ ಅಧಿಕಾರ ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರುಗಳು ಕೂಡ ಆ ಭಾಗದಲ್ಲಿರಲಿ, ನಮ್ಮ ಜಿಲ್ಲೆಯಲ್ಲಿರಲಿ ಮಾಡಿದ್ದಾರೆ. ಅವ್ರು ಯಾರು ಕೂಡ ಅವತ್ತಿನ ದಿವಸದಲ್ಲಿ ದ್ವೇಷದ ರಾಜಕಾರಣವನ್ನ ಮಾಡ್ತಿರ್ಲಿಲ್ಲ. ಇವತ್ತು ಗಡೀಪಾರು ಮಾಡಿಸುವಂತ ಮಟ್ಟಕ್ಕೆ ಈ ದ್ವೇಷವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವಿವತ್ತು ಜಿಲ್ಲಾಧಿಕಾರಿಗಳಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ನಿವೇದನೆ ಏನು, ಇದು ಯಾವುದು ಶಾಶ್ವತ ಅಲ್ಲ. ಇವತ್ತು ಅಧಿಕಾರ ಇದೆ ಅಂತೇಳಿ ದುರುಪಯೋಗ ಪಡಿಸ್ಕೊಂಡ್ರೆ ನಾಳೆ ನಮಗೂ ಅಧಿಕಾರ ಬರ್ತದೆ. ನಾವು ಕೂಡ ಅದನ್ನ ಮೆಟ್ಟಿ ನಿಲ್ಬೇಕಾಗ್ತದೆ. ಅದಕ್ಕೆ ನೀವು ಆಯಾಮವನ್ನ ಹಾಕೊಡುವಂತ ಕೆಲಸ ಮಾಡಬೇಡಿ. ಇದಕ್ಕೆ ಇಲ್ಲೇ ನಿಲ್ಲಿಸಿ. ಗಲಾಟೆ ಆಗೋದು, ಗಲಭೆ ಆಗೋದು, ರಾಜಕಾರಣಗಳಲ್ಲಿ ಚರ್ಚೆ ಆಗೋದು, ವಿಚಾರ ವಿನಿಮಯ ಆಗೋದು ಸಹಜ. ಅದನ್ನ ನಾವು ಆರೋಗ್ಯಕರವಾಗಿ ತೆಗೆದುಕೊಳ್ಬೇಕೇ ಹೊರತು ದ್ವೇಷ ಮಾಡಿ ಎಷ್ಟು ದಿನ ಅಂತ ಗಡೀಪಾರು ಮಾಡೋಕ್ಕಾಗುತ್ತೆ? ಎಷ್ಟು ದಿನ ಅಂತ ಜೈಲಲ್ಲಿ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತೀರಿ? ಒಂದು ಪ್ರಬಲವಾಗಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ, ಇವನ್ನೇನಾದ್ರೂ ಬಾಯಿ ಮುಚ್ಚಿಸ್ಬೋದು, ಕೈ ಕಟ್ಟಾಕ್ಬೋದು ಅಂತೇಳಿ ನೀವು ಈ ತರದ ಕಳ್ಳದಾರಿಗಳನ್ನ ಹುಡುಕಿ ಯಾರೋ ನಿಮ್ ಕೈಗೊಂಬೆ ಕೆಲಸ ಮಾಡ್ತಾರೆ ಅಂತ ಎಲ್ಲಾ ಅಧಿಕಾರಿಗಳು ಅಲ್ಲ, ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅಲ್ಲ, ಅಥವಾ ಎಲ್ಲಾ ಇಲಾಖೆ ಅಧಿಕಾರಿಗಳು ಅಲ್ಲ. ಕೆಲವರು 1 or 2 ನಿಮ್ಗೆ ಜೀವಜೂರು ಕೆಲಸ ಮಾಡ್ತಾರೆ ಅಂತ ಈ ತರ ತೊಂದರೆ ಕೊಡೋದು ನಾವು ಖಂಡಿಸ್ತೇವೆ. ನಾವ್ ಯಾರು ಕೂಡ ಇವತ್ತು ಪ್ರೊಟೆಸ್ಟ್ ಮಾಡೋದಾಗ್ಲಿ, ಧಿಕ್ಕಾರ ಕೂಗೋದಾಗ್ಲಿ, ಯಾವ್ದೋ ಅಧಿಕಾರಿಗಳ ಮೇಲೆ ಆರೋಪ ಮಾಡೋದಾಗ್ಲಿ ಮಾಡಿಲ್ಲ. ಆದ್ರೆ ನಾವು ನೇರವಾಗಿ ಸನ್ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿದ್ದೇವೆ, ಈ ತರದ್ ಆಗಬಾರ್ದು ಸರ್, ನಿಮ್ಗೆ ಗೊತ್ತಾಗೋದಿಲ್ಲ, ಇಲ್ಲಿ ಕೆಳಗಿನ ಹಂತದಲ್ಲಿ ಸೂಕ್ಷ್ಮವಾಗಿ ಏನೇನು ನಡೀತವೆ ಅಂತ ಇವೆಲ್ಲವನ್ನ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲೂ ಈಗ ಹೋಗಿ ನಿವೇದನೆ ಮಾಡ್ತೀವಿ. ಈ ತರದ್ದು ಬೇರೆ ಬೇರೆ ರೌಡಿ ಶೀಟರ್ಗಳು, ಬೇರೆ ಬೇರೆ ಕ್ರಮವಾಗಿ ಕೆಲವಾರು ವಿಚಾರಗಳನ್ನ ಪ್ರತಿನಿಧಿಸುತ್ತಿದ್ದಂಥವ್ರು, ಪ್ರತಿನಿತ್ಯ ಅದೇ ದಂಧೆಯನ್ನ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ನೀವು ಗಡೀಪಾರು ಮಾಡಿರೋದ್ರಲ್ಲಿ ನಮ್ದೇನು ತೊಂದರೆ ಇಲ್ಲ. ಒಬ್ಬ ಸಜ್ಜನ ರಾಜಕಾರಣಿ, ಅವನು 3 ಬಾರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅಂಥವ್ರನ್ನ ಸುಮ್ನೆ ಗೆಲ್ಲಿಸ್ತಾರ ಜನ? ಸಜ್ಜನರಿರೋರ್ನ ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಷುಲ್ಲಕ ವಿಚಾರಗಳನ್ನ ಇಟ್ಟುಕೊಂಡು ನೀವು ಗಡೀಪಾರಿ ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನ ತಾವು ದಯಮಾಡಿ ಕೈ ಬಿಡಬೇಕು ಅಂತೇಳಿ ವಿನಂತಿ ಮಾಡಿದ್ದೀವಿ. ಅವರು ಪರಿಗಣಿಸ್ತೀವಿ ಅಂತೇಳಿ ನಮಗೆ ಅವ್ರ ಕಾನೂನು ನಡಿನಲ್ಲಿ ಏನಿದೆ ಅಂತೇಳಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಸಮಾಧಾನ ಪಟ್ಕೊಂಡು ಹೋಗ್ತಾ ಇದ್ದೀವಿ. ಜಿಲ್ಲೆ, ರಾಜ್ಯದಲ್ಲೆಲ್ಲ ಈ ತರದ್ದು ನಡೀತಾ ಇದಾವೆ. ಅದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.